ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಮುಂದೆ 100 ಡೇಸ್ ಸ್ಟಡೀಸ್ ಚಾಲೆಂಜ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಂದರೆ ಏನಿಲ್ಲ, ಒಂದು ನೋಟಿಫಿಕೇಶನ್ಸ್ ಇದೆಯಲ್ಲ ಈಗ ಎಷ್ಟೊಂದು, ಸೊ ಅದಕ್ಕೆ ಅಂದರೆ 100 ಡೇಸ್ ಅಂದರೆ ನಿಯರ್ಲಿ 3 ಮಂತ್ಸು ಕನ್ಸಿಸ್ಟೆಂಟ್ ಆಗಿ 3 ಮಂತ್ಸ್ ಓದಲಿಲ್ಲ ಅಂದರೆ ಈ ನೋಟಿಫಿಕೇಶನ್ಸಲ್ಲಿ ಕ್ಲಿಯರ್ ಮಾಡೋದು ಕಷ್ಟನೇ ಇದೆ ನಾವು ಎಕ್ಸಾಮ್ಸು. ಅಂದರೆ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಶನ್ಸ್ ಬರ್ತಿದೆ ಆ್ಯಂಡ್ ಸಿಲೆಬಸ್ ಕೂಡ ಅಷ್ಟೇ ಇದೆ ಕವರ್ ಮಾಡಲಿಕ್ಕೆ. ಸೊ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಡೈಲಿ ವ್ಲಾಗ್ಸಲ್ಲಿ. ಅಂದರೆ ಎವ್ರಿ ಡೇ 10 o'clock ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಸೊ ನಾನು ಯಾವ ರೀತಿ ಓದ್ಕೊತೀನಿ ಆ್ಯಂಡ್ ಪ್ರೋಗ್ರೆಸ್ ಏನು ಅಥವಾ ಡಿಮೋಟಿವೇಟ್ ಆಗ್ತೀನಾ, ಓದೋದೇ ಇಲ್ವಾ ಬಿಟ್ಬಿಡ್ತೀನ, ಎಲ್ಲನೂ ಶೇರ್ ಮಾಡ್ತಿರ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಈಗ ಒಂದು ಪ್ರಶ್ನೆ ಬರ್ಬೋದು, 100 ಡೇಸಲ್ಲಿ ಎಲ್ಲ ಓದೋಕ್ಕಾಗುತ್ತಾ, ಒಂದು ಗೌರ್ಮೆಂಟ್ ಜಾಬ್ ತೊಗೊಳಕ್ಕಾಗತ್ತಾ, ಅಥವಾ ಅಷ್ಟೊಂದು ಸಿಲೆಬಸ್ ಕವರ್ ಮಾಡೋಕ್ಕಾಗುತ್ತಾ, ಈ ರೀತಿ ಎಲ್ಲ ಡೌಟ್ಸ್ ಬರೋದು. ಅದು ಬಿಟ್ಟರೆ ನಮ್ಗೆ ಆಪ್ಷನ್ನೇ ಇಲ್ವಲ್ಲ. ಅಂದರೆ 3 to 4 ಮಂತ್ಸಲ್ಲಿ ಎಲ್ಲ ಎಕ್ಸಾಮ್ಸ್ ಮುಗಿಸೇ ಬಿಡ್ತಾರಲ್ಲ. ಅಂದರೆ ಈಗ ಆಗಸ್ಟಲ್ಲಿ ಎಷ್ಟೊಂದು ನೋಟಿಫಿಕೇಶನ್ಸ್ ಇದೆ. ಈಗ ಅಪ್ಕಮಿಂಗ್ KS ಅಂತೂ KS ನೋಟಿಫಿಕೇಶನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹಿಂಟ್ ಕೊಟ್ಟಿದ್ದಾರೆ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನೋಟಿಫಿಕೇಶನ್ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ಸರಿ ಗ್ರೂಪ್ ಎ ಪೋಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಸೊ ಆದ್ರಿಂದ ನಮ್ಮ ಸ್ಟಡೀಸು ಕೂಡ ಅದೇ ರೀತಿ ಇರಬೇಕಲ್ವಾ. ಆ್ಯಂಡ್ ಗ್ರೂಪ್ ಸಿ ಎಕ್ಸಾಮ್ಸು, FDA STA ಆ್ಯಂಡ್ ಈಗ ಲ್ಯಾಂಡ್ ಸರ್ವೇರ್ ಕಾಲಾಗಿದೆ, VAO ಕಾಲಾಗಿದೆ, ಆ್ಯಂಡ್ ಬೇರೆ ಎಲ್ಲದನ್ನು KE ಇಂದ ಯಾವ್ಯಾವ ಎಕ್ಸಾಮ್ಸ್ ನಡೆಸಬೇಕು ಎಲ್ಲನೂ ಬೇಗನೆ ನಡೆಸ್ತಾರೆ. ಅದು ನಿಮಗೆ ಗೊತ್ತೇ ಇದೆ ಎಷ್ಟು ಫಾಸ್ಟಾಗಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ಮುಗಿಸ್ತಾರೆ KE ಅಂತ. ಈಗ VAನೇ ತಗೊಳ್ಳಿ, ಅಕ್ಟೋಬರಲ್ಲಿ ಎಕ್ಸಾಮ್ ಇದೆ, October 4th ಅಂತ ನೋಟಿಫಿಕೇಶನ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ 4th ಎಕ್ಸಾಮ್ ಇದೆ ಅಂತ ಹೇಳಿ. ಆ್ಯಂಡ್ ಗ್ರೂಪ್ ಸಿನೂ ಎಷ್ಟೊಂದು ಕಾಲಾಗುತ್ತೆ ಅಂತ ಹೇಳ್ತಿದ್ದಾರೆ, ಆ್ಯಂಡ್ ESA ಕಾಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಎಕ್ಸಾಮ್ಸು ಬ್ಯಾಕ್ ಟು ಬ್ಯಾಕು ಬರುತ್ತೆ. ನಮಗೆ ಹಾರ್ಡ್ಲಿ 3 months to 4 months ಸಿಗ್ಬೋದು ಅನ್ನೋದು ನಾನು ಅಂದ್ಕೊಂಡಿರೋದು. ಸೊ ಆದ್ರಿಂದನೇ ನೀಟಾಗಿ ಈ 3 ಮಂತ್ಸು ಚೆನ್ನಾಗಿ ಓದ್ಕೊಳ್ಳೋಣ ಅಂತ. ಸೊ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರ್ತೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಎಲ್ಲ ಯಾವ ರೀತಿ ಹೋಯ್ತು ಅಂಡ್ ಏನೇನು ಮಾಡಿದೆ ಇವತ್ತಂತ ಹೇಳ್ಬಿಟ್ಟು ಜಸ್ಟ್ ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ವಾಚ್ ಇಟ್. ಹಾಯ್ ಹೇಳು. ಗುಡ್ ಮಾರ್ನಿಂಗ್. ಊಟ ಆಯ್ತಾ? ಇಲ್ಲಿ ನೋಡು, ತಿಂಡಿ ತಿಂದ್ರಾ? ಕಾಫಿ ಆಯ್ತಾ? ಏನ್ ಮಾಡ್ತಿದ್ದೀರಾ? ಮಾತಾಡು. ಹೊರಟಿದ್ಯಾ? ಸ್ಕೂಲ್ ಬೇಡ? ಯಾಕೆ ಬೇಡ? ಸ್ಕೂಲ್ ಬೇಡ? ಮತ್ತೆ ಮನೇಲಿ ಇರ್ತೀಯಾ? ಏನ್ ಮಾಡ್ತೀಯ ಮನೇಲಿ? ಪಕ್ಕ ನೋಡ್ತೀಯಾ? ಪಕ್ಕ ಅಂದ್ರೆ ಹೇಳು. ರೋಮಂಡ ಏನ ಬೇಕಾ? ಅದೇ ನೋಡ್ಕೊಂಡು ಇರ್ತೀಯ, ಸ್ಕೂಲಿಗೆ ಹೋಗಲ್ಲ. ನೀನು ಡ್ರೆಸ್ ತೋರ್ಸಮ್ಮ, ಅಲ್ಲಿ ಹೋಗು ಡ್ರೆಸ್ ತೋರಿಸು. ಆಯ್ ಯಾಕೆ ಡಲ್ಲಾಗಿ ಮಾಡ್ತಿದ್ಯಾ? ಸ್ಕೂಲ್ ಬೇಡ, ಪಾರ್ಕ್ ಬೇಕಾ? ಯಾಕೆ ಪಾರ್ಕ್ ಬೇಕಾ? ಡುಮ್ ಡ್ರೆಸ್, ಅದು ಡುಮ್ ಡ್ರೆಸ್ಸು ಬೇಡವಾ? ಹೌದೇನು? ಬ್ಲೂ ಬಟ್ಟೆ ಯಾವುದು? ಅದು ಬೇಡವಾ? ಡ್ರೆಸ್ ಚೆನ್ನಾಗಿಲ್ವಾ? ಯಾಕೆ ಚೆನ್ನಾಗಿಲ್ಲ? ಯಾಕೆ ಚೆನ್ನಾಗಿಲ್ಲಮ್ಮ? ಹೌದಾ? ನನ್ನ ಮಗಳು ಮಾನ್ವಿ 9 o'clock ಸ್ಕೂಲ್ಗೆ ಹೋಗ್ತಾಳೆ. 9 to 1 ಅವಳದು ಸ್ಕೂಲ್ ಟೈಮಿಂಗ್ಸ್ ಬಂದು. ಅವಳು ಹೋದ್ಮೇಲೆ ಸ್ವಲ್ಪ ತಿಂಡಿ ಆ ಥರ ತಿಂದ್ಕೊಂಡು ನಾನು ಡೇ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ 3:30 to 7 o'clock ಮಾರ್ನಿಂಗ್ ಓದ್ಕೊತೀನಿ. ಅದಾದಮೇಲೆ ಮಾನ್ವಿನ ಸ್ಕೂಲಿಗೆ ರೆಡಿ ಮಾಡೋದು 7ಇಂದ 9ವರೆಗೂ ಅವಳದೇ ಕೆಲಸ ಆಗುತ್ತೆ. ಸೊ ಸ್ಕೂಲಿಗೆ ಬಿಟ್ಟು ಬಂದ್ಬಿಟ್ಟು ಈ ಥರ ಸ್ವಲ್ಪ ಏನು ಬೇಕೋ ಅದು ಅವತ್ತು ತಿಂಡಿ ಮಾಡಿಕೊಂಡು ತಿಂದ್ಬಿಡ್ತೀನಿ. ಆಮೇಲೆ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಸ್ಟಡೀಸು ಸ್ಟಾರ್ಟ್ ಆಗೋದು 3:30 ಅಂತ ಹೇಳಿದ್ನಲ್ಲ. ಮಾರ್ನಿಂಗ್ 3:30 ಹಂಗಿದ್ರೆ 7ವರೆಗೂ ಒಂದು ಟೈಮ್ ಸಿಗುತ್ತೆ. ಸೊ ಆ ಟೈಮಲ್ಲಿ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ.
ಈಗ ಅಪ್ಕಮಿಂಗು ಕೆ.ಇ.ಎ ಎಕ್ಸಾಮ್ಸ್ ಇದೆ ಆ್ಯಂಡ್ ಕೆ.ಪಿ.ಎಸ್.ಸಿಯಿಂದ ಕೆ.ಎಸ್ ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಇದೆ. ಸೊ ಅದಕ್ಕೆ ಎಲ್ಲದಕ್ಕೂ ಆಗೋ ರೀತಿ ನಾನು ಪ್ಲಾನ್ ಮಾಡೋಣ ಅಂತ ಸ್ಟಡೀಸ್ ಮಾಡ್ತಾ ಇದ್ದೀನಿ. ಅಂದರೆ ಒಂದೇ ಸಿಲಬಸ್ ಅಲ್ವಾ ಎಲ್ಲದಕ್ಕೂ ಆಲ್ಮೋಸ್ಟು. ಈಗ ಸ್ಪೆಸಿಫಿಕ್ ಪೇಪರ್ಸ್ ಮಾತ್ರನೇ ಸ್ವಲ್ಪ ಚೇಂಜ್ ಆಗುತ್ತೆ ಸಿಲಬಸ್ ಅಷ್ಟೇ. ಕನ್ನಡ, ಇಂಗ್ಲೀಷು ಆ್ಯಂಡ್ ಕಂಪ್ಯೂಟರ್ ಬೇರೆ ಓದ್ಕೋಬೇಕಾಗತ್ತೆ. ಪೇಪರ್ 2 ಯಾವುದಕ್ಕೆ ಬೇಕು ಅಂದರೆ ಅದನ್ನ. ಅಂದರೆ ಲೈಕ್ ಈಗ ವಿ.ಎ ಬರೆದ್ರೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ, ಅಥವಾ ಪಿ.ಡಿ.ಒ ಏನಾದರೂ ಕಾಲ್ ಆದರೆ ಅದಕ್ಕೆ ಬೇರೆ ಪೇಪರ್ ಇರುತ್ತಲ್ಲ, ಹಂಗಷ್ಟೇ ಬಿಟ್ಟರೆ ಬೇರೆ ಇನ್ನು ಜನರಲ್ ಪೇಪರ್ಸ್ ಎಲ್ಲನೂ ಒಂದೇನೆ. ಲೈಕ್ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಎಕಾನಮಿ, ಕರೆಂಟ್ ಅಫೇರ್ಸ್ ಎಲ್ಲದಕ್ಕೂ ಆಲ್ಮೋಸ್ಟ್ ಸೇಮೇ ಇರುತ್ತಲ್ವಾ. ಸೊ ಎಲ್ಲದಕ್ಕೂ ಆಗಂಗೆ ಅಂದರೆ ಈಗ ವಿ.ಎ ಇಂದ ಹಿಡಿದು ಕೆ.ಎಸ್ ಪ್ರಿಲಿಮ್ಸ್ ಬರೆಯೋವರೆಗೂ ಯಾವ ರೀತಿ ಪ್ರಿಪ್ರೇಷನ್ ಬೇಕೋ ಆ ಪ್ಲ್ಯಾನಲ್ಲಿ ನಾನಿದ್ದೀನಿ ಈಗ. ರೈಟ್ ನೌ ನಾನು ಬೇಸಿಕ್ ಬುಕ್ಸ್ ಜೊತೆ ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕರೆಂಟ್ ಅಫೇರ್ಸ್ ಬರೀ ಇದು ಮ್ಯಾಗ್ಝಿನ್ಸ್ ಬರುತ್ತಲ್ಲ, ಸ್ಪರ್ಧಾ ಅರಿವನ್ನೇ ಓದ್ತಾ ಇದ್ದೀನಿ ನಾನೀಗ. ಬೇರೆ ಪೇಪರ್ ಆ ರೀತಿ ಓದಲಿಕ್ಕೆ ಟೈಮ್ ಆಗ್ತಿಲ್ಲ. ಯಾಕಂದರೆ ಈಗ ಮಾನ್ವಿ ವರ್ಕ್ ಎಲ್ಲ ಇರುತ್ತೆ ಆ್ಯಂಡ್ ನನ್ನ ಬಿಸ್ನೆಸ್ ವರ್ಕು ಅದೆಲ್ಲ ನೋಡಿಕೊಂಡು ನಾನು ಇದನ್ನು ಕಂಟಿನ್ಯೂ ಮಾಡಬೇಕಲ್ಲ. 1 ಅವರ್ 2 ಅವರ್ಸು ಪೇಪರ್ಗೆ ಸೆಂಡ್ ಮಾಡಿದ್ರೆ ನನಗೆ ಟೈಮ್ ಬೇರೆ ಅದಕ್ಕೆ ಅಂದರೆ ಜನರಲ್ ಸಬ್ಜೆಕ್ಟ್ಸ್ಗೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಸೊ ಆದ್ರಿಂದನೇ ಟೋಟಲಿ ನಾನು ಮ್ಯಾಗ್ಝಿನ್ಸೇ ಓದೋಣ ಕರೆಂಟ್ ಅಫೇರ್ಸ್ಗೆ ಅಂತ ಪ್ಲ್ಯಾನು. ಆ್ಯಂಡ್ ಎವ್ರಿ ಡೇ ನಾನು ಟಾರ್ಗೆಟ್ ಅಂತ ಸೆಟ್ ಮಾಡ್ಕೊತೀನಿ. ಅಂದರೆ ಇವತ್ತೇನು ಹಿಸ್ಟ್ರಿ ಓದಬೇಕಂದ್ರೆ ಹಿಸ್ಟ್ರಿ ಏನು ಚಾಪ್ಟರ್ಸು, ಕಾನ್ಸ್ಟಿಟ್ಯೂಷನ್ ಓದಬೇಕಂದ್ರೆ ಏನು ಓದಬೇಕು, ಈ ರೀತಿ. ಸೊ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅಂದರೆ ಏನು ಓದ್ಕೊತಾ ಇದ್ದೀನಿ ಅದನ್ನೆಲ್ಲನೂ ನಾನು ಶೇರ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಅದರಲ್ಲಿ ಏನಾದ್ರು ನನ್ನ ತಪ್ಪುಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂದು ಕರೆಕ್ಟ್ ಮಾಡಿ. ಅಥವಾ ನಿಮ್ಗೆ ಏನು ಸ್ಟ್ರಾಟಜೀಸ್ ಯೂಸ್ ಮಾಡ್ತಿದ್ದೀರಾ ಈ ಎಕ್ಸಾಮ್ಗೆ, ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಅವಾಗ ಒಂಥರ ಗ್ರೂಪ್ ರೀತಿ ಓದ್ದಂಗೆ ಅನಿಸ್ತಿರುತ್ತೆ. ಅಂದರೆ ನಾವು ಒಂಟಿಯಾಗಿ ಓದ್ಕೊತಾ ಇದ್ದೀವಿ, ನಮ್ಮ ಜೊತೆ ಯಾರೂ ಇಲ್ಲ, ಅಥವಾ ನಮಗಷ್ಟೇ ಡಿಮೋಟಿವೇಟ್ ಆಗುತ್ತೆ, ಅಥವಾ ನಾವಷ್ಟೇ ಮೋಟಿವೇಟೆಡ್ ಆಗಿರ್ತೀವಿ, ಆ ಥರ ಏನು ಫೀಲಿಂಗ್ಸ್ ಬರಲ್ಲ. ಸೊ ದಟ್ ಕಮೆಂಟಲ್ಲಿ ಆ್ಯಕ್ಟಿವ್ ಆಗಿರಿ ಎಲ್ರೂ. ಇವತ್ತು ನಾನು ಜಸ್ಟ್ ಬ್ರೀಫಾಗಿ ನನ್ನ ಡೇ ಪ್ಲ್ಯಾನ್ಸ್ ಏನಿದೆ ಆ್ಯಂಡ್ ಏನಿರುತ್ತೆ ಈ ಚಾನಲಲ್ಲಿ ಅನ್ನೋ ರೀತಿ ಅಷ್ಟೇ ನಾನು ಕವರ್ ಮಾಡಿದ್ದೀನಿ. ಇನ್ನೂ ಡೆಪ್ತಾಗಿ 100 ಡೇಸ್ ಇದೆಯಲ್ಲ, ಸೊ ಸಬ್ಜೆಕ್ಟ್ ವೈಸ್ ಆಗ್ಬೋದು, ನಾನು ಏನೇನು ಸ್ಟ್ರಾಟಜೀಸ್ ಹಾಕ್ಕೊಂಡಿದ್ದೆ ಅಥವಾ ಏನು ವರ್ಕ್ ಆಗ್ತಿದೆ, ಓಲ್ಡ್ ಕ್ವಶನ್ ಪೇಪರ್ ಯಾವ ರೀತಿ ಯೂಸ್ ಆಗ್ತಿದೆ, ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ನನ್ನ ಸ್ಟ್ರಾಟಜೀಸ್ ಏನು ಎಲ್ಲನೂ ನಾನು ಶೇರ್ ಮಾಡ್ತಿರ್ತೀನಿ. ಸೊ ದಟ್ ಫಾಲೋ ಮಾಡ್ತೀರಿ ಆ್ಯಂಡ್ ನಿಮಗೂ ಒಂದು ಐಡಿಯಾ ಬರುತ್ತೆ. ಅಥವಾ ನಿಮ್ಮಿಂದ ನಾನೇನಾದರೂ ಕಲಿಯೋದಿರುತ್ತಲ್ವ, ಕಮೆಂಟಲ್ಲಿ ತಿಳಿಸಿ ನನಗೆ ಅದ್ರ ಬಗ್ಗೆ ಎಲ್ಲನೂ. ಆ್ಯಂಡ್ ಟೈಮಿಂಗ್ಸ್ ಬಂದ್ಬಿಟ್ಟು 3:30 to 7 ಒಂದು ಸೆಷನ್ ಓದ್ಕೊತೀನಿ. 9 to 10 ನಾನು ಮಾನ್ವಿನ ಸ್ಕೂಲಿಗೆ ಬಿಡ್ತೀನಿ. ಸ್ಕೂಲ್ಗೆ ಹೋಗ್ತಾಳೆ 9 to 1 ಅಂತ ಹೇಳಿದ್ನಲ್ಲ, ಸೊ ಆ ಸಮಯದಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ. ಹೇಗೇನ್ ಅವಾಗ ಒಂದು 1.5 ಅವರ್ ಓದ್ಕೊಂಡು 10:30 12 11ವರೆಗೂ ಸ್ವಲ್ಪ ಏನಾದ್ರು ಊಟ ತೊಗೊತೀನಿ, ಲೈಕ್ ಫ್ರೂಟ್ಸ್ ಏನಾದರೂ. ಆಮೇಲೆ ಒಂದು ಹಾಫ್ ಆನ್ ಅವರಲ್ಲಿ ಅಡುಗೆ ಆ ರೀತಿ ಮಾಡ್ಕೊತೀನಿ. ಯೂಶ್ವಲಿ ನಾನು ಮಾರ್ನಿಂಗೇ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆ 3 ಅವರ್ಸ್ ಅಂತೂ 10 to 1 ತುಂಬ ಫ್ರೀಯಾಗಿರಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಆವಾಗ ಓದ್ಕೋಬೋದು. ಮತ್ತೆ ಅಡುಗೆ ಗಿಡ್ಗೆ ಎಲ್ಲ ಮಾಡ್ಕೊಂಡಿದ್ರೆ ಆಗಲ್ಲ ಅಲ್ವಾ. ಸೊ ಮಾರ್ನಿಂಗೇನೆ ನಾನೇನು ತಿಂಡಿ ಮಾಡ್ತೀನಲ್ಲ ಆ ಸಮಯಕ್ಕೆ ಮಧ್ಯಾಹ್ನಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಬಿಟ್ಟಿರ್ತೀನಿ. ಅಂದರೆ ಲೈಕ್ ಈಗ ಸಾಂಬಾರು ಟೈಪು ಆ ರೀತಿ. ಸೊ ಅದನ್ನು ಮಧ್ಯಾಹ್ನ ಇನ್ನು ಸ್ವಲ್ಪ ಮಾನ್ವಿ ಬಂದಮೇಲೆ 1 to 2 o'clock ಆ ರೀತಿ ಊಟ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಅಲ್ಲಿ ಮತ್ತೆ ನನಗೆ 1 hour ವೇಸ್ಟ್ ಆಗುತ್ತೆ ಮಾನ್ವಿ ಬರೋಕ್ಕೆ ಮುಂಚೆನೇ. ಆಮೇಲೆ ಅವಳು ಬಂದು ಮಲಗ್ತಾಳೆ, ಅವಳೇನು ಡಿಸ್ಟರ್ಬ್ ಮಾಡಲ್ಲ. ಅಂದರೆ 1 o'clockಗೆ ರಿಟರ್ನ್ ಬರ್ತೀವಲ್ಲ, ಒಂದು 3ವರೆಗೂ ಹಂಗೆ ಎದ್ದಿರ್ತಾಳೆ, ಸ್ವಲ್ಪ ಆಟ ಆಡ್ಕೊಂಡು ಊಟ ಮಾಡೋದು ಅದು ಇದು. ಸೊ ಆಫ್ಟರ್ 3 o'clock ಮಲಗಿಬಿಡ್ತಾಳೆ. ಆ ಟೈಮಲ್ಲೂ ಸ್ವಲ್ಪ ಸಮಯ ಸಿಗುತ್ತೆ. ಅಂದರೆ ಅವಾಗ ಸ್ವಲ್ಪ ಬಿಸ್ನೆಸ್ ವರ್ಕ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸರಿ ಹೋಗುತ್ತೆ. ಬಟ್ 3:30 to 1 o'clock ಅಷ್ಟೇ ನಂಗೆ ಓದೋಕ್ಕೆ ಸಿಗೋದು. ಆವಾಗ ಸ್ವಲ್ಪ ಮಧ್ಯಾಹ್ನ ಒಂದು ಲಂಚ್ ಮಾಡಿಕೊಂಡೆ. ಇವತ್ತು ರೊಟ್ಟಿ ಆ್ಯಂಡ್ ಮಶ್ರೂಮ್ ಕರ್ರಿ. ಸೊ ಇಷ್ಟು ಊಟ ಮಾಡಿದೆ. ನೆಕ್ಸ್ಟ್ ನಾನು ಶೇರ್ ಮಾಡ್ತಿರ್ತೀನಿ, ಅಂದರೆ ಎವ್ರಿ ಡೇ ನಾನು ಏನು ಓದ್ಕೊತೀನಿ ಅಂತ ಹೇಳ್ಬಿಟ್ಟು. ನಾಳೆ ಯಾವುದು ಪ್ಲ್ಯಾನ್ ಏನು ಹಿಂಗಿದೆ, ನಾನು ಯಾವ ಸಬ್ಜೆಕ್ಟ್ಸ್ ಬಗ್ಗೆ ಯಾವ ರೀತಿ ಅಂತ ಅಪ್ರೋಚ್ ಇದೆ ನಂದು ಅಂತ ಹೇಳಿ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವೀಡಿಯೋಸ್ಗೋಸ್ಕರ ಆ್ಯಂಡ್ ಎವ್ರಿ ಡೇ ಅಪ್ಡೇಟ್ಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಜೊತೆಲಿ ಎಲ್ಲರೂ ಓದೋಣ. ನಿಮಗೂ ಈ ಸರಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ವಿಶ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನೀವು ಅಂದ್ಕೊಂಡಿದ್ದಾಗಲಿ, ಯಾವ್ಯಾವ ಎಕ್ಸಾಮ್ಗೆ ಓದ್ಕೊತಿದ್ದೀರಾ ಅದೆಲ್ಲ ನಿಮಗೆ ಸಕ್ಸಸ್ ಕೊಡಲಿ ಅಂತ ಹೇಳ್ತೀನಿ. ನಿಮ್ಮ ಎಫರ್ಟ್ಸ್ ವೇಸ್ಟ್ ಆಗಬಾರ್ದು ಅಂತ. ಆ್ಯಂಡ್ ನೀವು ಯಾವ್ಯಾವ ರಿಸೋರ್ಸಸ್ನ ಓದ್ಕೊತಾ ಇದ್ದೀರಾ, ಯಾವ್ದು ನಿಮಗೆ ಹೆಲ್ಪ್ ಆಗ್ತಿದೆ, ಅಂದರೆ ಬೇಸಿಕ್ ಬುಕ್ಸ್ ಅಥವಾ ಯಾವುದಾದ್ರೂ ಆಥರ್ ಬುಕ್ ಇದ್ದರೆ ನನಗೆ ಸಜೆಸ್ಟ್ ಮಾಡಿ ಕಮೆಂಟಲ್ಲಿ.
ಯಾ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟು ನಾಳೆ 10 ಓ ಕ್ಲಾಕಿಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಈ ಸೀರೀಸ್ನ ಮಿಸ್ ಮಾಡೋದು ಬೇಡ. ಆ್ಯಂಡ್ 100 ಡೇಸ್ ಅಂದರೆ ನಂಬರಲ್ಲಿ ಹೇಳಕ್ಕೆ ಚೆನ್ನಾಗಿರುತ್ತೆ, ಬಟ್ 3 ಮಂತ್ಸ್, ಹಾರ್ಡ್ಲಿ 3 ಮಂತ್ಸ್ ಅಷ್ಟೇ. ಆ 3 ಮಂತ್ಸ್ ಒಳಗೆ ಎಲ್ಲ ಎಕ್ಸಾಮ್ಸು ನಿಯರ್ ಇರುತ್ತೆ. ಹೋಗಡ ಆ ಸಿಚುಯೇಷನ್ ನೆನೆಸ್ಕೊಂಡ್ರೆ ಒಂದು ರೀತಿ ಸ್ವಲ್ಪ ನರ್ವಸ್ಸು ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇಷ್ಟು ದಿನ ನೋಟಿಫಿಕೇಶನ್ಸ್ ಇರಲಿಲ್ಲ, ಈಗ ಒಂದು ಅವಕಾಶ ಸಿಕ್ಕಿದೆ ನಮ್ಮೆಲ್ರಿಗೂ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ. ಈಗ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಶನ್ಸ್ ಬರ್ತಿರಲ್ಲ, ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದು ನನಗೆ ಶೇರ್ ಮಾಡಿ. ಅಂದರೆ ನರ್ವಸ್ ಆಗ್ತಿದೆಯಾ, ಖುಷಿ ಆಗ್ತಿದೆಯಾ, ಅಥವಾ ನಾವು ಎಕ್ಸಾಮ್ ಬರೀಲಿಕ್ಕೆ ರೆಡಿ ಇದ್ದೀವಿ ಇನ್ ಆಲ್ ದ ಆಸ್ಪೆಕ್ಟ್ಸ್ ಅನ್ನೋ ಫೀಲಿಂಗ್ ನಿಮಗೆ ಬರ್ತಿದೆಯಾ ಅಂತ ನನಗೆ ದಯವಿಟ್ಟು ನನ್ನ ಕಮೆಂಟಲ್ಲಿ ಶೇರ್ ಮಾಡಿ. ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ನಾಳೆನೂ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ನಾನೇನು ಓದ್ಕೊಂಡೆ ಅಂತೆಲ್ಲ